ನಮಸ್ಕಾರ ಸ್ನೇಹಿತರೆ, ಚುನಾವಣೆ ರಿಸಲ್ಟ್ ಬಂದಿದೆ. ನಾವು ಬಹಳಷ್ಟು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ಬಂಗಾಳದ ಬಗ್ಗೆ ಬಹಳಷ್ಟು ಡಿಸ್ಕಸ್ ನಡೀತಾನೆ ಇದೆ. ಅದ ನಂತರ ತಮಿಳುನಾಡು ಬಗ್ಗೆ ಕೂಡ ಮಾತಾಡ್ತಾ ಇದ್ದೇವೆ. ಅಂದ್ರೆ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಯಾವ ರೀತಿಯಾಗಿ ಗವರ್ಮೆಂಟ್ ನ ಫಾರ್ಮ್ ಮಾಡಬಹುದು, ಅವ್ರಿಗೆ ಇರುವಂತಹ ಕೊರತೆಯನ್ನು ಅವರು ಹೇಗೆ ನೀಗಿಸ್ಕೊಳ್ತಾರೆ, ಈ ರೀತಿಯಾಗಿ ಮಾತಾಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ಒಂದು ವಿಷಯವನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅದೇನು ಅಂತಂದ್ರೆ, ತಮಿಳುನಾಡಿನಲ್ಲಿ ಬಿಜೆಪಿ ಮಾಡಿಕೊಂಡಂತಹ ಸಮಸ್ಯೆ ಇಲ್ಲಿ ಕೇವಲ ಬಿಜೆಪಿ ಸಮಸ್ಯೆ ಮಾಡಿಕೊಂಡಿದ್ದು ಮಾತ್ರವಲ್ಲ, ಭವಿಷ್ಯದಲ್ಲಿ ಬಹಳಷ್ಟು ಎತ್ತರಕ್ಕೆ ರಾಜಕೀಯವಾಗಿ ಏರ್ಬಲ್ಲಂತಹ ಒಬ್ಬ ವ್ಯಕ್ತಿಯ ರಾಜಕೀಯ ಭವಿಷ್ಯವನ್ನೇ ಹಾಳುಗೆಡವಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಯಾಕೆ ಈ ರೀತಿ ಮಾಡ್ಕೊಳ್ತು, ಅದ್ರ ಜೊತೆ ಯಾರ ಭವಿಷ್ಯವನ್ನು ಅವರೆಲ್ಲ ಹಾಳು ಮಾಡಿದ್ರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ದ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ತಮಿಳುನಾಡು ಚುನಾವಣೆ ಏನೆಲ್ಲ ಆಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಚುನಾವಣೆ ಅನೌನ್ಸ್ ಆಗೋದಕ್ಕಿಂತ ಮೊದಲು ಬಹಳಷ್ಟು ಜನ ಮಾತಾಡ್ತಾ ಇದ್ದೇನು ಅಂತ ಹೇಳಿದ್ರೆ, ಡಿಎಂಕೆ ವಿರುದ್ಧವಾಗಿ ಅಲ್ಲಿ ಆಡಳಿತ ವಿರೋಧಿ ಅಲೆ ಇದೆ, ಹಾಗಾಗಿ ಡಿಎಂಕೆ ಪುನಃ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಅದಲ್ಲದೆ ಅಲ್ಲಿಯ ಸಂಪ್ರದಾಯ ಕೂಡ ಅದೇ ತರ ಆಗಿತ್ತು. ಒಮ್ಮೆ ಡಿಎಂಕೆ, ಇನ್ನೊಮ್ಮೆ ಎಐಎಡಿಎಂಕೆ, ಈ ರೀತಿ ಇತ್ತು. ಆದ್ರೆ ಈ ಬಾರಿ ಒಂದು ಹೊಸ ಪಕ್ಷ ಉದಯವಾಗಿತ್ತು, ಅದು ಟಿವಿಕೆ ಪಕ್ಷ. ಆದ್ರಿಂದಾಗಿ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಟಿವಿಕೆ ಪಕ್ಷ ಒಂದಿಷ್ಟು ಇಂಪ್ಯಾಕ್ಟ್ ಮಾಡ್ತದೆ. ಆದ್ರೆ ಅವ್ರು ಯಾವುದೇ ಕಾರಣಕ್ಕೆ ಅಧಿಕಾರಕ್ಕೆ ಬರುವಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅವ್ರು ಏನಿದ್ರು ಕೂಡ ಕಿಂಗ್ ಮೇಕರ್ ಆಗಬಹುದು. ಅಂದ್ರೆ ಒಂದು 10-15 ಸೀಟ್ಗಳಲ್ಲಿ ಗೆಲ್ಲುವ ಮುಖಾಂತರ ಸ್ವತಂತ್ರ ಫಲಿತಾಂಶ ನಿರ್ಮಾಣ ಆಗುವ ರೀತಿಯಲ್ಲಿ ನೋಡಿಕೊಂಡು ಕೊನೆಗೆ ಬೇರೆ ಪಕ್ಷಗಳ ಸಪೋರ್ಟ್ ಅನ್ನು ತಕೊಂಡು ತಾನೇ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಇಲ್ಲಿ ಟಿವಿಕೆ ಪಕ್ಷದ ವಿಜಯ್ ಕಿಂಗ್ ಮೇಕರ್ ಆಗ್ಲಿಲ್ಲ, ಅದಕ್ಕೆ ಬದಲಾಗಿ ತಾನೇ ಕಿಂಗ್ ಆಗ್ತಾ ಇದ್ದಾರೆ. ಅಂದ್ರೆ ಅವರೇ ಮುಖ್ಯಮಂತ್ರಿ ಆಗಿ ಮೋಸ್ಟ್ಲಿ ನಾಳೆಗೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ಒಂದು 10-11 ಸ್ಥಾನದ ಕೊರತೆ ಇದೆ. ಅವ್ರಿಗೆ ಬೇಕಾದಷ್ಟು ನಂಬರ್ನ ಕಲೆಕ್ಟ್ ಮಾಡೋದ್ರಲ್ಲಿ ಅವರು ನಿರತರಾಗಿದ್ದಾರೆ. ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ರಿಸಲ್ಟ್ ಬಂದ ದಿನದಿಂದ ಕೂಡ ವಿಜಯ್ಗೆ ದುಂಬಾಲು ಬಿದ್ದಿದೆ. ನಾವು ನಿಮ್ಗೆ ಸಪೋರ್ಟ್ ಮಾಡ್ತೇವೆ, ನಮ್ಮನ್ನ ನಿಮ್ಮ ಸರ್ಕಾರದಲ್ಲಿ ಸೇರಿಸ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಕಮ್ಯುನಿಸ್ಟ್ ಪಕ್ಷದವರು ಕೂಡ ನಾವು ಸಪೋರ್ಟ್ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸಣ್ಣ ಪುಟ್ಟ ಪಕ್ಷಗಳೆಲ್ಲರೂ ಸೇರ್ಕೊಂಡು ವಿಜಯ್ಗೆ ಸಪೋರ್ಟ್ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದರಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ವಿಜಯ್ಗೆ ಸರ್ಕಾರವನ್ನ ಸಸೂತ್ರವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಇವ್ರು ಬಿಡೋಲ್ಲ ಅಂತೇಳಿ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ ವಿಜಯ್ ಜುಟ್ಟು ಇವ್ರ ಕೈಲಿರ್ತದೆ. ಯಾವುದೇ ಸಂದರ್ಭದಲ್ಲಿ ತಮ್ಮ ಮಾತನ್ನ ಕೇಳಲಿಲ್ಲ ಅಂತ ಹೇಳಿದ್ರೆ ಸರ್ಕಾರವನ್ನ ಕೆಡವಲಿಕ್ಕೂ ಕೂಡ ಇವರು ಹಿಂಜರಿಯೋದಿಲ್ಲ. ಅದಲ್ಲದೆ ವಿಜಯ್ಗೆ ಇಲ್ಲಿರುವಂತಹ ಬಹುದೊಡ್ಡ ವೀಕ್ನೆಸ್ ಏನು ಅಂತ ಹೇಳಿದ್ರೆ, ಆಡಳಿತ ನಡೆಸಿ ಅನುಭವ ಇಲ್ಲ. ಮತ್ತು ಇವರ ಪಕ್ಷದಿಂದ ಗೆದ್ದು ಬಂದಿರುವಂತಹ MLA ಗಳು ಯಾರೆಲ್ಲ ಇದ್ದಾರೋ ಇದರಲ್ಲಿ ಬಹಳಷ್ಟು ಜನ ರಾಜಕೀಯಕ್ಕೆ ಹೊಸಬರು, ಹಾಗೇನೆ ಆಡಳಿತ ಅನುಭವ ಇಲ್ಲದೆ ಇರುವಂತವ್ರು. ಆದ್ರಿಂದಾಗಿ ಮುಂದಿನ ದಿನಗಳಲ್ಲಿ ವಿಜಯ್ ಅವರಿಗೆ ಬಹಳಷ್ಟು ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆಗಳು ಇದ್ದೇ ಇದೆ. ಅದೇನೇ ಇರಲಿ, ಅದ್ರ ಬಗ್ಗೆ ಈಗ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಇಲ್ಲಿ ಪ್ರಮುಖವಾಗಿ ನಾನು ಮಾತಾಡ್ಲಿಕ್ಕೆ ಹೊರಟಿರೋದು ಬಿಜೆಪಿ ಬಗ್ಗೆ. ನಿಮ್ಗೆ ಗೊತ್ತಿದೆ, ಬಿಜೆಪಿ ಎಐಎಡಿಎಂಕೆ ಜೊತೆಗೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿತ್ತು. ಅಂದ್ರೆ ಇವರ ಕೂಟದಲ್ಲಿರುವಂತಹ ಪಕ್ಷ. ಆದ್ರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ NDAಯಲ್ಲಿ ಬಿಜೆಪಿಯ ಬಾಸ್ ಆಗಿದ್ರೆ, ಇಲ್ಲಿ ಮಾತ್ರ ಇವರಿಗೆ ಬಾಸ್ ಆಗಿದ್ದು ಎಐಎಡಿಎಂಕೆ. ಹಾಗಾಗಿ ಇಲ್ಲಿ ಎಐಎಡಿಎಂಕೆ ಏನೆಲ್ಲ ಹೇಳ್ತೋ ಅದೆಲ್ಲದನ್ನು ಕೇಳ್ಕೊಂಡು ಅವರಿಗೆ ಸರೆಂಡರ್ ಆಗಿದ್ದಂತಹ ಪಕ್ಷ ಬಿಜೆಪಿ ಪಕ್ಷ. ಈಗ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರಿಂದಾಗಿ ಬಿಜೆಪಿ ಇಲ್ಲಿ ಸಂಪೂರ್ಣವಾಗಿ ಸುಣ್ಣ ಹೋಗಿದೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಬಿಜೆಪಿ ಪುನಃ ಮೇಲೇಳಲಿಕ್ಕೆ ಬಹಳಷ್ಟು ಕಷ್ಟ ಇದೆ ಅನಿಸ್ತಾ ಇದೆ. ಈ ರೀತಿ ಆಗ್ಲಿಕ್ಕೆ ಪ್ರಮುಖ ಕಾರಣ ಅಮಿತ್ ಶಾ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಿಮ್ಗೆ ಗೊತ್ತಿದೆ, ತಮಿಳುನಾಡಿನಲ್ಲಿ ಬಿಜೆಪಿಗೆ ಯಾವುದೇ ರೀತಿಯಾದಂತಹ ಬೇಸ್ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ದ್ರಾವಿಡ ಅನ್ನೋ ಒಂದು ಸವಕಲು ನಾಣ್ಯ ಏನಿದೆ ಅದನ್ನೇ ಹಿಡ್ಕೊಂಡು ಅಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಂತವ್ರು. ಅಲ್ಲಿರುವಂತ ಎಲ್ಲಾ ಪಕ್ಷಗಳು ಅಷ್ಟೇ ದ್ರಾವಿಡ ದ್ರಾವಿಡ ಅಂತ ತಗೊಂಡು ಜನರ ಮನಸ್ಸನ್ನ ಹಾಳು ಮಾಡಿಯೇ ಅಲ್ಲಿ ಅಧಿಕಾರವನ್ನ ಹಿಡಿತಿದ್ದಂತಹದ್ದು. ಇಂತಹ ಪರಿಸ್ಥಿತಿ ಇರುವಾಗ ಬಿಜೆಪಿ ಅಲ್ಲಿ ಯಾವುದೇ ಕಾರಣಕ್ಕೆ ಪ್ರವರ್ಧಮಾನಕ್ಕೆ ಬರುವಂತ ಸಾಧ್ಯತೆ ಇರಲಿಲ್ಲ. ಆದ್ರಲ್ಲಿ ಬಿಜೆಪಿಗೆ ಭದ್ರ ನೆಲೆಯನ್ನು ಒದಗಿಸುವಂತ ಪ್ರಯತ್ನವನ್ನು ಪಟ್ಟಿದ್ದು ಅಣ್ಣಾಮಲೈ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಅವರು IPS ಅಧಿಕಾರಿಯಾಗಿ ನಮ್ಮ ರಾಜ್ಯದಲ್ಲೇ ಸೇವೆಯನ್ನು ಸಲ್ಲಿಸಿದಂಥವ್ರು. ಉಡುಪಿ, ಕಾರ್ಕಳ, ಚಿಕ್ಕಮಗಳೂರು, ನಂತರ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸಿದ್ರು. ತಮ್ಮ ಅಧಿಕಾರ ಅವಧಿಯಲ್ಲಿ ಅವರು ಅತ್ಯಂತ ಕಟ್ಟುನಿಟ್ಟಿನ ಅಧಿಕಾರಿ, ಹಾಗೇನೆ ಹೃದಯವಂತ ಅಧಿಕಾರಿ ಅಂತೇಳಿ ಹೆಸರು ಪಡೆದಂಥವ್ರು. ಅವರ ಜನಪ್ರಿಯತೆ ಯಾವ ಮಟ್ಟಿಗಿತ್ತು ಅಂತ ಹೇಳಿದ್ರೆ, ಒಂದ್ ವೇಳೆ ಅಣ್ಣಾಮಲೈ ತಮಿಳುನಾಡಿಗೆ ಬದಲಾಗಿ ಕರ್ನಾಟಕದಲ್ಲೇ ತನ್ನ ರಾಜಕೀಯ ಜೀವನವನ್ನು ಹುಡ್ಕೊಂಡು ಹೊರಟಿದ್ರೆ ಬಿಜೆಪಿಯಲ್ಲಿ ಇಂದು ಅವರು MLA ಆಗಿರ್ತಾ ಇದ್ರು ಅಥವಾ MP ಆಗಿರ್ತಾ ಇದ್ರು. ಹಾಗೇನೆ ಮುಂದಿನ ದಿನಗಳಲ್ಲಿ ಒಬ್ಬ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗುವಂತ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಗೊತ್ತಲ್ಲ, ಜಾತಿ ಜಾತಿ ಅಂತ ತಕೊಂಡು ಸಾಯ್ತಾ ಇರ್ತಾರೆ. ಆದ್ರಿಂದಾಗಿ ಅಂತವ್ರಿಗೆ ಮೇಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನೇ ಇರಲಿ, ಅವ್ರಿಗೆ ಇರುವಂತಹ ಕೆಪಾಸಿಟಿ ಬಗ್ಗೆ ನಾನು ಮಾತಾಡ್ತಾ ಇರುವಂತಹದ್ದು. ಅಣ್ಣಾಮಲೈ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ತಮ್ಮ ರಾಜಕೀಯ ಜೀವನವನ್ನು ಹುಡ್ಕೊಂಡು ಹೋಗಿದ್ದು ತಮಿಳುನಾಡಿನಲ್ಲಿ ಹೋಗಿ ಬಿಜೆಪಿಯನ್ನ ಕಟ್ತೇನೆ ಅಂತ ತಗೊಂಡವರು ಟೊಂಕ ಕಟ್ಟಿ ನಿಂತರು. ಅದಕ್ಕೆ ಸರಿಯಾಗಿ ಬಿಜೆಪಿ ಪಕ್ಷ ಕೂಡ ಇವರಿಗೆ ಅಧ್ಯಕ್ಷ ಪದವಿಯನ್ನು ಕೊಟ್ಟು ಪಕ್ಷವನ್ನ ಸಂಘಟನೆ ಮಾಡಿ ಅಂತೇಳಿ ಅವರಿಗೆ ಉತ್ಸಾಹವನ್ನು ಕೂಡ ತುಂಬಿತು. ಅಣ್ಣಾಮಲೈ ಬಿಜೆಪಿ ಹೈಕಮಾಂಡ್ನವರ ಈ ನಿರೀಕ್ಷೆ ಏನಿತ್ತು ಅದನ್ನ ಸುಳ್ಳು ಮಾಡಲಿಲ್ಲ.
ಇಡೀ ತಮಿಳುನಾಡಿನಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಪ್ರಯತ್ನಿಸಿದ್ರು. 2021ರ ಅಸೆಂಬ್ಲಿ ಚುನಾವಣೆಯಲ್ಲಿ ಅವರು ಸ್ಪರ್ಧೆಯನ್ನು ಕೂಡ ಮಾಡಿದ್ರು, ಆದ್ರೆ ಅವರು ಸೋತರು. ಇವ್ರು ಸೋತರು ಕೂಡ ಪಕ್ಷ 4 ಕ್ಷೇತ್ರಗಳಲ್ಲಿ ಜಯವನ್ನ ಗಳಿಸ್ತು. ಆದ್ರೆ 2024ರ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಇವರು ಎಐಎಡಿಎಂಕೆ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಎಐಎಡಿಎಂಕೆಯಿಂದ ಹೊರಗಡೆ ಬಂದ್ರು. ಇವರ NDAಯಲ್ಲಿ ಎಐಎಡಿಎಂಕೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಪಕ್ಷಗಳು ಹಾಗೆ ಉಳ್ಕೊಂಡಿತ್ತು. ಎಐಎಡಿಎಂಕೆಯನ್ನು ಮಾತ್ರ ಅವರು ಹೊರಗಿಟ್ರು. ಅವ್ರನ್ನ ಹೊರಗಿಟ್ಟು ಇವರು ಚುನಾವಣೆಗೆ ಹೋದ್ರು. 2024ರ ಚುನಾವಣೆ ಸಂದರ್ಭದಲ್ಲಿ ಅಣ್ಣಾಮಲೈ ಇಡೀ ತಮಿಳುನಾಡಿನ ಬರಿಗಾಲ್ನಲ್ಲಿ ಸುತ್ತಾಡಿದ್ರು. ನಿಮ್ಗೆ ನೆನಪಿರ್ಬಹುದು, ಎನ್ ಮಣ್ ಎನ್ ಮಕ್ಕಳು ಅನ್ನುವ ಒಂದು ಸ್ಲೋಗನ್ ನ ಇಟ್ಕೊಂಡು ಇಡೀ ತಮಿಳುನಾಡಿನಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ ಓಡಾಡಿದ್ರು. ಇವರಿಗೆ ಉತ್ತಮವಾದಂತಹ ಸ್ಪಂದನೆ ಕೂಡ ಸಿಕ್ತು. ಅದರಲ್ಲಿ ಪ್ರಮುಖವಾಗಿ ಅಲ್ಲಿರುವಂತಹ ಯುವ ಪಡೆ ಏನಿದೆ ಅವರು ಸಂಪೂರ್ಣವಾಗಿ ಅಣ್ಣಾಮಲೈಯವರಲ್ಲಿ ಒಂದು ಹೊಸ ನಾಯಕತ್ವವನ್ನು ಹುಡುಕೊಂಡ್ರು. ಈ ರೀತಿ ಆಗ್ಲಿ ಕಾರಣ ಏನು ಅಂತ ಹೇಳಿದ್ರೆ, ತಮಿಳುನಾಡಿನ ಜನತೆ ಕೂಡ ಅಷ್ಟೇ ಈ ದ್ರಾವಿಡ ಪಕ್ಷಗಳನ್ನ ನೋಡಿ ಸ್ವಲ್ಪ ರೋಸಿ ಹೋಗಿದ್ರು ಅನ್ಸ್ತಾರೆ. ಅವರಿಗೆ ಕೂಡ ಒಂದು ಹೊಸ ಮುಖ ಬೇಕಿತ್ತು. ಕಾರಣ ಏನಂತ ಹೇಳಿದ್ರೆ, ಪ್ರತಿ ಚುನಾವಣೆಯಲ್ಲಿ ಕೂಡ ಅಷ್ಟೇ ಒಂದೇ ಎಐಎಡಿಎಂಕೆ ಬರ್ತಾ ಇತ್ತು, ಇಲ್ಲಾಂದ್ರೆ ಡಿಎಂಕೆ ಬರ್ತಾ ಇತ್ತು. ಇದು ಬಿಟ್ಟರೆ ಬೇರೆ ಯಾವುದೇ ಪಕ್ಷ ಅಲ್ಲಿ ಅಸ್ತಿತ್ವದಲ್ಲಿ ಇರಲಿಲ್ಲ. ಕಾಂಗ್ರೆಸ್ ಇತ್ತು, ಆದ್ರೆ ಕಾಂಗ್ರೆಸ್ ಕೂಡ ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಇದ್ದಂಥದ್ದು. ಎಲ್ಲಕ್ಕಿಂತ ಪ್ರಮುಖವಾಗಿ ಕಾಂಗ್ರೆಸ್ನವರ ಮೆಂಟಾಲಿಟಿ ಕೂಡ ಅಷ್ಟೇ ದ್ರಾವಿಡ ಪಕ್ಷದ ಮೆಂಟಾಲಿಟಿಯೇ. ಹಾಗಾಗಿ ಅಲ್ಲಿಯ ಜನತೆಗೆ ಇವ್ರ ಬಗ್ಗೆ ಸ್ವಲ್ಪ ಬೇಸರ ಇತ್ತು ಅನ್ಸ್ತದೆ. ಅದೇ ರೀತಿಯಲ್ಲಿ ಅಲ್ಲಿ ಒಂದು ಅವಕಾಶ ಕೂಡ ಬಿಜೆಪಿಗೆ ಇದ್ದಿತ್ತು. ಜಯಲಲಿತಾ ಅವರ ಸಾವಿನ ನಂತರ ಎಐಎಡಿಎಂಕೆ ಪಕ್ಷಕ್ಕೆ ದಿಕ್ಕಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗೇನೆ ಅಲ್ಲಿಯ ಜನತೆ ಕೂಡ ಅಷ್ಟೇ ಎಐಎಡಿಎಂಕೆಯನ್ನ ಆರಿಸ್ತಾ ಇದ್ದದ್ದು ಕೇವಲ ಜಯಲಲಿತಾ ಅವರ ಮುಖವನ್ನು ನೋಡಿಕೊಂಡು. ಅದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ರೀತಿಯಾದಂತಹ ನಿರ್ಯಾತ ವಾತಾವರಣ ನಿರ್ಮಾಣ ಆಗಿತ್ತು. ಈ ನಿರ್ಯಾತ ಏನಿತ್ತು ಅದನ್ನ ತುಂಬಲಿಕ್ಕೆ ಅಣ್ಣಾಮಲೈಯಲ್ಲಿ ಸಮರ್ಥರು ಅನ್ಸ್ಕೊಂಡ್ರು. ಹಾಗಾಗಿ ಅಣ್ಣಾಮಲೈ ಅವರಿಗೆ ಅಭೂತಪೂರ್ವವಾದಂತಹ ಸಪೋರ್ಟ್ ಸಿಗ್ತಾ ಇತ್ತು. ಅವ್ರು ಹೋದಲ್ಲೆಲ್ಲ ಕಡೆ ಜನ ಸೇರ್ತಾ ಇದ್ರು. ಖುದ್ದಾಗಿ ನರೇಂದ್ರ ಮೋದಿ ಅವರು ಕೂಡ ಅಣ್ಣಾಮಲೈ ಅವರಿಗೆ ಸಿಗ್ತಾ ಇದ್ದಂತ ಬೆಂಬಲ, ಅವರ ಸಭೆಗಳಿಗೆ ಸೇರ್ತಾ ಇದ್ದಂತಹ ಜನ, ಇದೆಲ್ಲವನ್ನು ನೋಡಿದಾಗ ಅವರು ಕೂಡ ಆಶ್ಚರ್ಯಪಟ್ಟಿದ್ರು. ಒಂದು ದ್ರಾವಿಡ ನಾಡಿನಲ್ಲಿ ನಮ್ಮ ಪಕ್ಷಕ್ಕೆ ಈ ರೀತಿಯಾದಂತಹ ಬೆಂಬಲ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿಯೂ ತಮಿಳುನಾಡಿನಲ್ಲಿ ಅಕೌಂಟ್ ಓಪನ್ ಮಾಡಬಹುದು, ಕಮಾಲ್ ಮಾಡಬಹುದು, ಸರ್ಕಾರವನ್ನು ಕೂಡ ನಾವು ಫಾರ್ಮ್ ಮಾಡಬಹುದು. ಈ ರೀತಿಯಾಗಿ ಹೈಕಮಾಂಡ್ ಯೋಚನೆ ಮಾಡಲಿ ಶುರು ಮಾಡಿತು. ಆದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಇರ್ಬೋದು ಅಥವಾ ಎಐಎಡಿಎಂಕೆ ಇರ್ಬೋದು, ಯಾರಿಗೂ ಕೂಡ ಅಲ್ಲಿ ಅಕೌಂಟ್ ಅನ್ನೇ ಓಪನ್ ಮಾಡಲಿ ಸಾಧ್ಯ ಆಗಲಿಲ್ಲ. ಎಲ್ಲಾ ಕ್ಷೇತ್ರಗಳಲ್ಲಿ ಡಿಎಂಕೆ ಮತ್ತು ಅದರ ಒಕ್ಕೂಟ ಏನಿದೆ, ಇಂಡಿ ಒಕ್ಕೂಟ ಏನಿದೆ, ಅವ್ರು ಗೆದ್ದು ಬಂದ್ರು. ಆ ಮುಖಾಂತರ ಬಿಜೆಪಿ ಮತ್ತು ಎಐಎಡಿಎಂಕೆಗೆ ಅಲ್ಲಿ ಮುಖಭಂಗ ಆಯ್ತು. ಆದ್ರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂತ ಹೇಳಿದ್ರೆ, 2021ರ ಚುನಾವಣೆಯಲ್ಲಿ 2%ಗಿಂತಲೂ ಜಾಸ್ತಿ ಮತವನ್ನ ಪಡೆಯಲಿಕ್ಕೆ ಆಗದಿದ್ದಂತಹ ಬಿಜೆಪಿ 2024ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 11.24% ಮತವನ್ನ ಪಡೆಯಿತು. ಓವರ್ ಆಲ್ ಆಗಿ NDA ಬಗ್ಗೆ ಹೇಳೋದಾದ್ರೆ 19%ಗಿಂತಲೂ ಜಾಸ್ತಿ ಮತವನ್ನ ತಮ್ಮ ಬುಟ್ಟಿಗೆ ಹಾಕೊಂಡ್ರು. ಅದು ಎವರ್ ರೆಕಾರ್ಡ್ ಅನ್ಸ್ಕೊಂಡಿದೆ. ಇದರಿಂದಾಗಿ ಹೈಕಮಾಂಡಿಗೆ ಬಹಳಷ್ಟು ಖುಷಿ ಆಯ್ತು. ಆದ್ರೆ ಆಗಿರುವಂತಹ ಸಮಸ್ಯೆ ಏನಂತ ಹೇಳಿದ್ರೆ, ಈ ಒಂದ್ ವೇಳೆ ಎಐಎಡಿಎಂಕೆಯನ್ನು ಕೂಡ ತಮ್ಮ ಜೊತೆಗೆ ಇಟ್ಕೊಂಡಿದ್ದಿದ್ರೆ ಖಂಡಿತವಾಗಿ ತಮಿಳುನಾಡಿನಲ್ಲಿ ಕನಿಷ್ಠ ಒಂದು 10ರಿಂದ 12 ಕ್ಷೇತ್ರಗಳಲ್ಲಿ ನಾವು ಗೆಲ್ಬಹುದಿತ್ತು ಅನ್ನೋ ಒಂದು ಯೋಚನೆ ಬಿಜೆಪಿ ಹೈಕಮಾಂಡಿಗೆ ಬಂತು. ಹಾಗಾಗಿ ಇಲ್ಲಿ ಪುನಃ ಮುಂದಿನ ಚುನಾವಣೆ ಅಂದ್ರೆ ಮೊನ್ನೆ ನಡೆದಂತಹ ಚುನಾವಣೆ ಸಂದರ್ಭದಲ್ಲಿ ನಾವು ಮೈತ್ರಿಯನ್ನ ಮಾಡಿಕೊಂಡೇ ಚುನಾವಣೆ ಎದುರಿಸಬೇಕು, ಇಲ್ಲ ಅಂದ್ರೆ ನಮ್ಗೆ ಖಂಡಿತವಾಗಿ ಕಷ್ಟ ಆಗ್ತದೆ ಅಂತಕೊಂಡು ಹೈಕಮಾಂಡ್ ಮಾತಾಡಲಿ ಶುರು ಮಾಡಿತು. ಹಾಗೇನೆ ಅಮಿತ್ ಶಾ ಅವರು ಅಣ್ಣಾಮಲೈ ಅವರ ಅಡ್ವೈಸ್ ಅನ್ನ ಕೂಡ ಗಾಳಿಗೆ ತೂರಿ ಎಐಎಡಿಎಂಕೆ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಅಣ್ಣಾಮಲೈ, ಅಮಿತ್ ಶಾ ಇರ್ಬೋದು ಅಥವಾ ಬಿಜೆಪಿಯ ಅಧ್ಯಕ್ಷರು ಇರ್ಬೋದು, ಅವರೆಲ್ಲರನ್ನೂ ಕೂಡ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು. ನೋಡಿ, 1-2 ಚುನಾವಣೆಯಲ್ಲಿ ನಾವು ಸೋಲ್ಬಹುದು, ಆದ್ರೆ ತಮಿಳುನಾಡಿನಲ್ಲಿ ನಾವು ಒಂಟಿಯಾಗಿ ಚುನಾವಣೆಯನ್ನು ಎದುರಿಸಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮ್ಗೆ ಇಲ್ಲಿ ಬಲ ಸಿಗ್ತದೆ. ಇನ್ನೊಂದು 8-10 ವರ್ಷದಲ್ಲಿ ನಾವಿಲ್ಲಿ ಸ್ವಂತ ಬಲದಲ್ಲಿ ಚುನಾವಣೆಯನ್ನ ಗೆದ್ದು ಅಧಿಕಾರಕ್ಕೆ ಇರ್ತೇವೆ. ಹಾಗಾಗಿ ದಯವಿಟ್ಟು ಸ್ವಲ್ಪ ಸಮಯ ಕೊಡಿ ಅಂತಕೊಂಡು ರಿಕ್ವೆಸ್ಟ್ ನ ಕೂಡ ಮಾಡ್ಕೊಂಡಿದ್ರು. ಹಾಗೇನೆ ಎಐಎಡಿಎಂಕೆ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋದು ಬೇಕಿಲ್ಲ, ಈ ರೀತಿಯಾಗಿ ಕೂಡ ಅವರು ವಾದವನ್ನ ಮಂಡಿಸಿದ್ರು. ಆದ್ರೆ ಅಮಿತ್ ಶಾ ಇವರ ವಾದವನ್ನ ತಿರಸ್ಕರಿಸಿದ್ರು. ಎಐಎಡಿಎಂಕೆ ಜೊತೆಗೆ ಹೊಂದಾಣಿಕೆಗೆ ಮುಂದಾದ್ರು. ಇಲ್ಲಿ ಹೊಂದಾಣಿಕೆ ಅನ್ನೋದಕ್ಕಿಂತಲೂ ಬಿಜೆಪಿ ಎಐಎಡಿಎಂಕೆಗೆ ಶರಣಾಯ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾವಾಗ ಬಿಜೆಪಿ ತಾನಾಗೆ ಎಐಎಡಿಎಂಕೆ ಬಳಿ ಬಂತು, ತಕ್ಷಣ ಎಐಎಡಿಎಂಕೆ ಕೆಲವೊಂದು ಕಂಡೀಷನ್ಸ್ ನ ಹಾಕ್ಲಿಕ್ಕೆ ಶುರು ಮಾಡ್ತು. ಅವ್ರು ಹಾಕಿರುವಂತಹ ಮೊದಲ ಕಂಡೀಷನ್ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಅಣ್ಣಾಮಲೈ ಅವರು ಇಲ್ಲಿಯ ಅಧ್ಯಕ್ಷ ಪದವಿಯಲ್ಲಿ ಮುಂದುವರಿಬಾರದು. ಒಂದ್ ವೇಳೆ ಅವರು ಅಧ್ಯಕ್ಷ ಪದವಿಯಲ್ಲಿ ಮುಂದುವರೆದ್ರೆ ನಾವು ನಿಮ್ ಜೊತೆಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ಳಲ್ಲ ಅಂತೇಳಿ ಹೇಳಿದ್ರು. ತಕ್ಷಣ ಅಮಿತ್ ಶಾ ಅವರು ಎಸ್ ಅಂತೇಳಿ ಹೇಳಿದ್ರು. ಅಣ್ಣಾಮಲೈ ಅವ್ರನ್ನ ಕೆಳಗಡೆ ಇಳಿಸಿದ್ರು. ಎಐಎಡಿಎಂಕೆಯಿಂದ 2017ರಲ್ಲಿ ಬಿಜೆಪಿಯನ್ನು ಸೇರಿದಂತಹ ನಾಯನರ್ ನಾಗೇಂದ್ರ ಅವ್ರನ್ನ ಅಧ್ಯಕ್ಷ ಪದವಿಯಲ್ಲಿ ಕೂರಿಸಿದ್ರು. ಆದ್ರೂ ಕೂಡ ಅಣ್ಣಾಮಲೈ ಅವರು ಏನು ಮಾತಾಡ್ಲಿಲ್ಲ. ಇದನ್ನ ಸಹಿಸಿಕೊಂಡೆ ಅವರು ಬಿಜೆಪಿಯಲ್ಲಿ ಮುಂದುವರೆದ್ರು. ಆದ್ರೆ ಆಗಿರುವಂತಹ ಇನ್ನೊಂದು ದೊಡ್ಡ ಪ್ರಮಾದ ಏನು ಅಂತ ಹೇಳಿದ್ರೆ, ಇಲ್ಲಿ ಪಕ್ಷ ಸಂಘಟನೆಯು ಕೂಡ ಎಐಎಡಿಎಂಕೆ ಅಡ್ಡಗಾಲ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿತು. ನಿಮ್ಗೆ ಗೊತ್ತಿರಬಹುದು, ಈ ಎಡಪ್ಪಾಡಿ ಪಳನಿಸ್ವಾಮಿ ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರು ತಿಳ್ಕೊಂಡಿದ್ದೇನು ಅಂತ ಹೇಳಿದ್ರೆ,
ಹೇಗೂ ಆಡಳಿತ ವಿರೋಧಿ ಅಲ್ಲದೆ ಅದೇ ರೀತಿಯಲ್ಲಿ ಸಂಪ್ರದಾಯದ ಪ್ರಕಾರ ಡಿಎಂಕೆ ಆದ್ಮೇಲೆ ನಮ್ಗೆ ಚಾನ್ಸ್ ಇರೋದು ಎಐಡಿಎಂಕೆ ಅಧಿಕಾರಕ್ಕೆ ಬರಬೇಕು. ಹಾಗಾಗಿ ಖಂಡಿತವಾಗಿ ನಾವು ಈ ಬಾರಿ ಅಧಿಕಾರಕ್ಕೆ ಬರ್ತೇವೆ, ನನ್ನನ್ನ ಮುಖ್ಯಮಂತ್ರಿ ಮಾಡಲೇಬೇಕು, ಆ ರೀತಿಯಾಗಿ ಅವ್ರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ತಮಗೆ ಯಾರೆಲ್ಲ ಅಡ್ಡಗಾಲ ಆಗ್ಬೋದೋ ಅವರೆಲ್ಲರೂ ಕೂಡ ಪಕ್ಷದಿಂದ ದೂರ ಸರಿಸಲಿಕ್ಕೆ ಶುರು ಮಾಡಿದ್ರು. ಅದರಲ್ಲಿಯೂ ಎಐಡಿಎಂಕೆಯ ಸೆಂಗೊಟ್ಟಿಯನ್ ಅವರು ಕೂಡ ಅಷ್ಟೇ ಪಕ್ಷವನ್ನ ಬಿಟ್ಟು ಟಿವಿಕೆಯನ್ನ ಸೇರಿದ್ರು. ಮೊದಲು ಎಐಡಿಎಂಕೆಯಲ್ಲಿದ್ದಂತಹ ಹಾಗೆ ಜಯಲಲಿತಾ ಅವರಿಗೆ ಅತ್ಯಂತ ಆತ್ಮೀಯರಾಗಿದ್ದಂತಹ ಓ ಪನ್ನೀರಸೆಲ್ವಂ, ನಿಮ್ಗೆ ಗೊತ್ತಿದೆ ಅವರು ಮುಖ್ಯಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ರು. ಇವರು ಕೂಡ ಅಷ್ಟೇ ಪುನಃ ಎಐಡಿಎಂಕೆಗೆ ವಾಪಸ್ ಬರುವಂತಹ ಯೋಚನೆಯಲ್ಲಿದ್ದರು. ಕೆಲವರ ಜೊತೆಗೆ ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ಅಣ್ಣಾಮಲೈ ಅವರು ಬಿಜೆಪಿಗೆ ಕೂಡ ಒಂದು ಅಡ್ವೈಸ್ ಅನ್ನ ಮಾಡಿದ್ರು, ದಯವಿಟ್ಟು ಅವ್ರನ್ನ ಪುನಃ ಎಐಡಿಎಂಕೆಗೆ ತಗೊಳ್ಳೋಣ, ಒಂದ್ ವೇಳೆ ಅವರು ಎಐಡಿಎಂಕೆಗೆ ಬಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಬಹಳಷ್ಟು ಸಹಾಯ ಆಗ್ತದೆ ಅಂತಕೊಂಡು ಹೇಳಿದ್ರಂತೆ. ಕಾರಣ ಏನಂತ ಹೇಳಿದ್ರೆ ಈ ಓ ಪನ್ನೀರ್ ಸೆಲ್ವಂ ತಮಿಳುನಾಡಿನಲ್ಲಿ ಅತ್ಯಂತ ಪ್ರಭಾವ ಹೊಂದಿರುವಂತಹ ತೇವರ್ ಜಾತಿಗೆ ಸೇರಿದಂತವರು. ಹಾಗಾಗಿ ಒಂದ್ ವೇಳೆ ಇವ್ರನ್ನ ಎಐಡಿಎಂಕೆ ವಾಪಸ್ ತಗೊಂಡ್ರೆ ಖಂಡಿತವಾಗಿ ನಮ್ಗೆ ಈ ಜಾತಿಯ ಬೆಂಬಲ ಸಿಗ್ತದೆ. ಈ ರೀತಿಯಾಗಿ ಅಣ್ಣಾಮಲೈ ಅವರು ಅಮಿತ್ ಶಾ ಅವರ ಬಳಿ ಹೇಳ್ಕೊಂಡಿದ್ರಂತೆ. ಆದ್ರೆ ಪಳನಿಸ್ವಾಮಿ ಯಾವುದೇ ಕಾರಣಕ್ಕೆ OPS ಅಂದ್ರೆ ಓ ಪನ್ನೀರ್ಸೆಲ್ವಂ ಅವ್ರನ್ನ ಪುನಃ ನಾನು ಪಕ್ಷಕ್ಕೆ ಸೇರಿಸ್ಕೊಳ್ಳಲ್ಲ ಅಂತೇಳಿ ಘಂಟಾಘೋಷವಾಗಿ ಅನೌನ್ಸ್ ಮಾಡಿಬಿಟ್ರು. ಕೊನೆಗೆ ಈ ಓ ಪನ್ನೀರ್ಸೆಲ್ವಂ ಅವರು ಡಿಎಂಕೆ ಪಕ್ಷವನ್ನ ಸೇರಿದ್ರು. ಡಿಎಂಕೆ ಟಿಕೆಟ್ ನಿಂದ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ವಿಧಾನಸಭೆಗೆ ಪ್ರವೇಶವನ್ನ ಪಡೆದಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಸೀಟು ಹೊಂದಾಣಿಕೆ ವಿಷಯದಲ್ಲೂ ಕೂಡ ಅಷ್ಟೇ ಬಿಜೆಪಿ ಸಂಪೂರ್ಣವಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಏನ್ ಹೇಳಿದ್ರು ಅದನ್ನ ಕೇಳ್ಕೊಂಡು ಹೋದ್ರು. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಬಿಜೆಪಿಗೆ ಅವರು ಕೇವಲ 27 ಕ್ಷೇತ್ರಗಳನ್ನ ಬಿಟ್ಕೊಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಕೂಡ ಇವರು ಓಕೆ ಅಂತ ಹೇಳಿದ್ರು. ಹಾಗೇನೆ ಈ ಹಿಂದೆ ಬಿಜೆಪಿ ಎಲ್ಲೆಲ್ಲ ಗೆದ್ದಿತ್ತು ಆ ಕ್ಷೇತ್ರಗಳಲ್ಲಿ ನಮ್ಮ ಸ್ಪರ್ಧಿಗಳನ್ನ ಹಾಕ್ತೇವೆ ಅಂತೇಳಿ ಹೇಳಿದ್ರು. ಅದಕ್ಕೆ ಕೂಡ ಬಿಜೆಪಿಯವರು ಓಕೆ ಅಂತೇಳಿ ಹೇಳಿದ್ರು. ಅದ್ರ ಜೊತೆಗೆ ಅಣ್ಣಾಮಲೈ ಅವರು ಕೂಡ ಅಷ್ಟೇ 1-2 ಕ್ಷೇತ್ರಗಳಲ್ಲಿ ನನಗೆ ಚಾನ್ಸ್ ಕೊಡಬೇಕು ಅಂತ ಅವರು ರಿಕ್ವೆಸ್ಟ್ ಅನ್ನ ಇಟ್ಟಿದ್ರು. ಅಂದ್ರೆ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ಲಿಕ್ಕೆ ತಯಾರಿದ್ದೇನೆ, ನನಗೆ ಇಲ್ಲಿಂದ ಟಿಕೆಟ್ ಕೊಡೋದಾದ್ರೆ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತೇಳಿ ಹೇಳಿದ್ರು. ಆದ್ರೆ ಎಐಡಿಎಂಕೆ ಆ 2 ಕ್ಷೇತ್ರಗಳನ್ನ ನಾವು ಬಿಟ್ಕೊಡಲ್ಲ ಅಂತೇಳಿ ಖಡಾಖಂಡಿತವಾಗಿ ಹೇಳಿ ತಮ್ಮ ಅಭ್ಯರ್ಥಿಗಳನ್ನ ಆ ಕ್ಷೇತ್ರದಲ್ಲಿ ಕಣಕ್ಕಿಳಿಸಿದ್ರು. ಆಗ ಅಣ್ಣಾಮಲೈ ಅವರು ಸ್ವಲ್ಪ ಬೇಸರಗೊಂಡು ಹೇಳಿಬಿಟ್ರು, ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ, ಪಕ್ಷದ ಪರವಾಗಿ ನಾನು ಪ್ರಚಾರ ಮಾಡ್ತೇನೆ ಅಂತೇಳಿ ಹೇಳಿ ಪ್ರಚಾರ ಕೆಲಸದಲ್ಲಿ ಅವರು ನಿರತರಾದ್ರು. ಆದ್ರೆ ಇಲ್ಲಿ ಆಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ಯಾವಾಗ ಅಣ್ಣಾಮಲೈ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತೇಳಿ ಹೇಳಿದ್ರು ಆಗ ಈ ಅಣ್ಣಾಮಲೈ ಅವರ ಪರವಾಗಿದ್ದಂತಹ ಒಂದಿಷ್ಟು ಕಾರ್ಯಕರ್ತರು, ಅದರಲ್ಲೂ ಪ್ರಮುಖವಾಗಿ ಯುವ ಪಡೆ ಏನು ಅಣ್ಣಾಮಲೈ ಅವ್ರ ಬಗ್ಗೆ ತುಂಬಾ ಹೋಪ್ಸ್ ಅನ್ನು ಇಟ್ಕೊಂಡಿತ್ತು, ಅವರು NDAದಿಂದ ದೂರ ಸರಿದು ಟಿವಿಕೆ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರು ಅಂತಕೊಂಡೆ ಹೇಳ್ತಾ ಇದ್ದಾರೆ. ಅಂದ್ರೆ ಟಿವಿಕೆ ಪಕ್ಷಕ್ಕೆ ಸಿಕ್ಕಿರುವಂತಹ ಮತಗಳ ಲೆಕ್ಕಾಚಾರವನ್ನು ಮಾಡಿದ್ರೆ ಅವರು ಹೆಚ್ಚು ಒಂದು 10ರಿಂದ 15% ವರೆಗೆ ಬಿಜೆಪಿ ಅಥವಾ NDAದಿಂದ ಮತವನ್ನ ಆ ಕಡೆ ಸೆಳೆದಿದ್ರೆ ಇನ್ನೊಂದಷ್ಟು ಮತವನ್ನ DMKಯಿಂದ ಅವರು ಸೆಳೆಕೊಂಡಿದ್ರು. ಅದರಲ್ಲೂ ಪ್ರಮುಖವಾಗಿ ಯುವಕರ ಮತವನ್ನೇ ಇಲ್ಲಿ ಟಿವಿಕೆ ಪಕ್ಷ ತಮ್ಮತ್ತ ಸೆಳೆದಿತ್ತು. ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಜಯಲಲಿತಾ ಅವರ ನಿಧನ ನಂತರ ತಮಿಳುನಾಡಿನಲ್ಲಿ ಒಂದು ನಿರ್ಯಾತ ವಾತಾವರಣ ಸೃಷ್ಟಿಯಾಗಿತ್ತು. ಅಂದ್ರೆ ಅವರ ಸ್ಥಾನವನ್ನು ತುಂಬಲಿಕ್ಕೆ ಯಾರೂ ಸರಿಯಾದಂತಹ ವ್ಯಕ್ತಿಗಳಲ್ಲಿ ಇರಲಿಲ್ಲ. ಯಾವಾಗ ಅಣ್ಣಾಮಲೈ ಅವರು ರಾಜಕೀಯಕ್ಕೆ ಪ್ರವೇಶಿಸಿದ್ರು ಆಗ ಈ ಯುವ ಪಡೆ ಅಣ್ಣಾಮಲೈ ಅವ್ರನ್ನ ತಮ್ಮ ನಾಯಕ ಅಂತ ಹೇಳ್ಕೊಂಡು ಒಪ್ಕೊಂಡಿದ್ರು. ಆದ್ರೆ ಯಾವಾಗ ಅಣ್ಣಾಮಲೈಗೆ ಬಿಜೆಪಿಯಲ್ಲಿ ಈ ರೀತಿಯಾಗಿ ಅನ್ಯಾಯ ಆಗ್ಲಿ ಪ್ರಾರಂಭ ಆಯ್ತು, ಈ ಯುವ ಪಡೆ ಸಂಪೂರ್ಣವಾಗಿ ಟಿವಿಕೆಯ ಕೈ ಹಿಡಿತು. ಹಾಗಾಗಿ ವಿಜಯ್ಗೆ ಈ ಮಟ್ಟಿನ ಯಶಸ್ಸು ಈ ಚುನಾವಣೆಯಲ್ಲಿ ಸಿಕ್ಕಿದೆ. ಇಲ್ಲಿ ಪಳನಿಸ್ವಾಮಿ ಯಾವ ರೀತಿ ಕಾರ್ಯತಂತ್ರ ಹೇಳಿದ್ರು ಅಂತ ಹೇಳಿದ್ರೆ, ಒಂದ್ ವೇಳೆ ನಮ್ಮ ಪಕ್ಷ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ನನ್ನ ಎದುರುಗಡೆ ಯಾವುದೇ ರೀತಿಯಾದಂತ ಕಾಂಪಿಟೇಟರ್ ಇರಬಾರ್ದು, ಏನಿದ್ರು ಕೂಡ ನಾನೇ ಮುಖ್ಯಮಂತ್ರಿ ಆಗ್ಬೇಕು, ಅದಕ್ಕಾಗಿ ಏನೆಲ್ಲ ಬೇಕು ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಂಡ್ರು. ತಮ್ಮ ಎಲ್ಲಾ ಎದುರಾಳಿಗಳನ್ನ 1 by 1 ಅವರು ಸೈಡ್ ಸರಿಸ್ಕೊಂತ ಬಂದ್ರು. ಅದರಲ್ಲೂ ಪ್ರಮುಖವಾಗಿ ಅವರಿಗೆ ಎದುರಾಳಿ ಆಗಬಹುದಾದಂತಹ ಅಣ್ಣಾಮಲೈ ಅವರ ರಾಜಕೀಯ ಭವಿಷ್ಯವನ್ನ ಇಲ್ಲಿ ಸಂಪೂರ್ಣವಾಗಿ ಹಾಳುಗೆಡವಿದ್ರು. ಅದಕ್ಕೆ ಅವರು ಉಪಯೋಗಿಸ್ಕೊಂಡಿರೋದು ಇದೇ ಅಮಿತ್ ಶಾ ಅವ್ರನ್ನ. ಅಮಿತ್ ಶಾ ಅವರಿಗೆ ಬಹಳಷ್ಟು ಜನ ರಾಜಕೀಯ ಚಾಣಕ್ಯ ಅಂತೇಳಿ ಹೇಳ್ತಾರೆ. ಆದ್ರೆ ಈ ಚಾಣಕ್ಯ ಇಲ್ಲಿ ತಮಿಳುನಾಡಿನಲ್ಲಿ ತಂತ್ರವನ್ನ ಹೇಳೋದ್ರಲ್ಲಿ ಸಂಪೂರ್ಣವಾಗಿ ಮುಗ್ಗರಿಸಿದ್ರು. ಇದರ ಪರಿಣಾಮ ಬಿಜೆಪಿ ಈಗ ಸಂಪೂರ್ಣವಾಗಿ ನಿರ್ನಾಮ ಆಗಿ ಹೋಗಿದೆ. ಈ ಚುನಾವಣೆಯಲ್ಲಿ ಅವರಿಗೆ ಸಿಕ್ಕಿರೋದು ಕೇವಲ 3.1% ಮತ ಅನಿಸ್ತದೆ. ಬಿಜೆಪಿಗೆ ತಮಿಳುನಾಡಿನಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ಫೀಲ್ಡ್ ಅನ್ನ ಸೆಟ್ ಮಾಡಿದಂತಹ ಅಣ್ಣಾಮಲೈ ಅವರನ್ನ ಮೂಲೆ ಗುಂಪು ಮಾಡುವ ಮುಖಾಂತರ ಬಿಜೆಪಿಯಲ್ಲಿ ಅಕ್ಷಮ್ಯ ಅಪರಾಧ ಮಾಡಿದೆ. ಹಾಗಾದ್ರೆ ಅಣ್ಣಾಮಲೈ ಅವರ ಭವಿಷ್ಯ ಮುಂದೆ ಏನಾಗಬಹುದು?
ಇದು ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತದೆ. ನಾನು ಬೇರೆ ಯಾವುದೇ ರಾಜಕೀಯ ನಾಯಕರ ಬಗ್ಗೆ ಆದ್ರೂ ಕೂಡ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ, ಅಥವಾ ಅವ್ರು ಏನಾದರೂ ಆಗಲಿ ಹಾಳಾಗೋಗ್ಲಿ ಅಂತೇಳಿ ಹೇಳ್ತಾ ಇದ್ದೆ. ಆದರೆ ಅಣ್ಣಾಮಲೈ ಅವ್ರ ಬಗ್ಗೆ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಉಡುಪಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ನಾನು ಅವರ ಕಾರ್ಯವೈಖರಿ ಯಾವ ರೀತಿ ಇತ್ತು ಅನ್ನೋದನ್ನು ಅಬ್ಸರ್ವ್ ಮಾಡಿದ್ದೇನೆ. ಅವರು ಅತ್ಯಂತ ದಕ್ಷ ಅಧಿಕಾರಿ, ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಎಲ್ಲರ ಜೊತೆಗೆ ತುಂಬ ಚೆನ್ನಾಗಿ ಬರಿತಂತಹ ಅಧಿಕಾರಿ. ಯಾರದ್ದೇ ಕಷ್ಟ ಇರಲಿ ಆ ಕಷ್ಟವನ್ನು ಪರಿಹರಿಸಲಿಕ್ಕೆ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದಂತಹ ಸ್ವಚ್ಛ ಚಾರಿತ್ರ್ಯ ಹೊಂದಿದಂತಹ ಅಧಿಕಾರಿಯಾಗಿದ್ರು. ಹಾಗಾಗಿ ಅವರು ರಾಜಕೀಯಕ್ಕೆ ಬಂದ ಸಂದರ್ಭದಲ್ಲಿ ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗಿತ್ತು. ಬಿಜೆಪಿಗೆ ಒಬ್ಬ ಒಳ್ಳೆ ನಾಯಕ ಸಿಕ್ಕದ. ಅದರಲ್ಲಿ ತಮಿಳುನಾಡಿನಲ್ಲಿ ಈ ದ್ರಾವಿಡ ಅಂತ ಹೇಳ್ಕೊಂಡು ಮತವನ್ನ ಗಳಿಸ್ತಾ ಇರುವಂತಹ ಈ ದ್ರಾವಿಡ ಪಕ್ಷಗಳೇನಿದೆ, ಈ ಪಕ್ಷಗಳಿಗೆ ಸೆಡ್ಡು ಹೊಡೆಯಬಲ್ಲಂತಹ ಒಬ್ಬ ಉತ್ತಮ ನಾಯಕ ತಮಿಳುನಾಡಿನಲ್ಲಿ ಉದಯಿಸಿದ್ದಾನೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಬಿಜೆಪಿ ಪಕ್ಷದವರೇ ಈಗ ಅಣ್ಣಾಮಲೈಯವರ ಭವಿಷ್ಯವನ್ನ ಹಾಳುಗೆಡುವಿದ್ದಾರೆ ಅಂತ ತಿಳ್ಕೊಂಡೆ ಹೇಳಬಹುದು. ತಮಿಳುನಾಡಿನಲ್ಲಿ ಬಿಜೆಪಿ ಇಷ್ಟು ಹೀನಾಯವಾಗಿ ಸೋತರು ಕೂಡ ಇಲ್ಲಿವರೆಗೆ ಅದರ ಜವಾಬ್ದಾರಿಯನ್ನ ಅಲ್ಲಿಯ ಅಧ್ಯಕ್ಷರಾದಂತಹ ನಾಯನಾರ್ ನಾಗೇಂದ್ರ ಅವರು ಹೊತ್ತ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಾನು ಅವರ ಯಾವುದೇ ಹೇಳಿಕೆಗಳನ್ನ ನೋಡಲಿಲ್ಲ. ಆದ್ರೆ ಅಣ್ಣಾಮಲೈ ವಿಜಯ್ ಅವರಿಗೆ ವಿಶ್ ಮಾಡಿರುವಂತಹ ಟ್ವೀಟ್ ಅನ್ನು ನೋಡಿದ್ದೇನೆ. ಅದು ಬಿಟ್ಟರೆ ಈ ನಾಯನಾರ್ ನಾಗೇಂದ್ರ ಅವರು ಓಕೆ ನಮ್ಮ ಕಡೆಯಿಂದ ತಪ್ಪಾಗಿದೆ ಈ ರೀತಿಯಾಗಿ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿಲ್ಲ ಇಲ್ಲಿವರೆಗೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಕಳೆದ ಬಾರಿ 4 ಸ್ಥಾನಗಳಲ್ಲಿ ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಜಯವನ್ನು ಗಳಿಸಿದೆ. ಅವ್ರು ಗೆದ್ದಿದ್ದು ಉದಗಮಂಡಲಂ ಅಥವಾ ಊಟಿಯಿಂದ ಭೋಜರಾಜನ್ ಅನ್ನುವ ವ್ಯಕ್ತಿ ಕೇವಲ 900 ಮತಗಳ ಅಥವಾ 500 ಮತಗಳ ಅಂತರದಲ್ಲೂ ಗೆದ್ದಿದ್ದಾರೆ. ಅದು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಸೋತಿದ್ದಾರೆ. ಹಲವು ಕ್ಷೇತ್ರಗಳಲ್ಲಿ ಅವರು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಅಂದ್ರೆ ಪರಿಸ್ಥಿತಿ ಆ ಮಟ್ಟಿಗೆ ಹಾಳಾಗಲಿಕ್ಕೆ ಪ್ರಮುಖ ಕಾರಣ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅಂತಕೊಂಡೆ ಹೇಳಬಹುದು. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಮಿತ್ ಶಾ ಅವರು ಸ್ವಲ್ಪ ಗಡಿಬಿಡಿ ಮಾಡಿದ್ರು. ಏನಾದರೂ ಮಾಡಿ ಈ ಬಾರಿನೇ ನಾವು ಅಧಿಕಾರಕ್ಕೆ ಬರಬೇಕು, ಇನ್ನೂ 5 ವರ್ಷ ಕಾಯಲಿಕ್ಕೆ ನಾವು ತಯಾರಿಲ್ಲ, ಈ ರೀತಿಯಾಗಿ ಗಡಿಬಿಡಿ ಮಾಡಿಕೊಂಡು ಎಐಡಿಎಂಕೆ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡ್ರು. ಎಐಡಿಎಂಕೆ ಹೇಳಿರುವಂಥ ಎಲ್ಲ ಕಂಡೀಷನ್ಸ್ಗೆ ಒಪ್ಕೊಂಡ್ರು. ಆ ಮುಖಾಂತರ ಚುನಾವಣೆಗೆ ಹೋದ್ರು. ಅವರು ಯಾವ ಕ್ಷೇತ್ರಗಳನ್ನು ಕೊಟ್ಟರು ಅದರ ಬಗ್ಗೆ ಮರು ಮಾತಾಡ್ದೇನೆ ತಮ್ಮ ಅಭ್ಯರ್ಥಿಗಳನ್ನ ಹಾಕಿದ್ರು. ಅಲ್ಲಿ ಪರಿಸ್ಥಿತಿ ಅನುಕೂಲಕರ ಆಗಿದ್ದಿದ್ರು ಓಕೆ, ಆದ್ರೆ ಅಲ್ಲಿ ಎಲ್ಲ ಕಡೆಗಳಲ್ಲಿ ಪರಿಸ್ಥಿತಿ ಇವರಿಗೆ ವಿರುದ್ಧವಾಗಿತ್ತು. ಅಂತಹ ಪರಿಸ್ಥಿತಿ ಇರುವಂತಹ ಕ್ಷೇತ್ರಗಳನ್ನೇ ಇಲ್ಲಿ ಎಐಡಿಎಂಕೆ ಇವರಿಗೆ ಬಿಟ್ಕೊಡ್ತು. ಅವರು ಭಿಕ್ಷೇತರ ಕೊಟ್ಟಂತಹ ಕ್ಷೇತ್ರಗಳನ್ನೇ ಇವರು ಪಡ್ಕೊಂಡು ಅಭ್ಯರ್ಥಿಗಳನ್ನ ಹಾಕಿ ಈಗ ಸೋತು ಸುಣ್ಣ ಹೋಗಿದ್ದಾರೆ. 3% ಓಟನ್ನು ಪಡ್ಕೊಂಡು ಈಗ ಬಿಜೆಪಿ ಧರಾಶಾಹಿ ಆಗೋಗ್ಬಿಟ್ಟಿದೆ. ತಮಿಳುನಾಡಿನಲ್ಲಿ ಪುನಃ ಬಿಜೆಪಿಯನ್ನ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಈಗ ಬಿಜೆಪಿ ಹೈಕಮಾಂಡ್ ಮಾಡಬೇಕಾಗಿರುವಂತ ಮೊದಲ ಕೆಲಸ ಏನಂತ ಹೇಳಿದ್ರೆ, ಅಣ್ಣಾಮಲೈ ಅವ್ರನ್ನ ಪುನಃ ಅಲ್ಲಿ ಅಧ್ಯಕ್ಷನಾಗಿ ನೇಮಕ ಮಾಡೋದು. ಅವರ ಮುಖಾಂತರ ಇಡೀ ತಮಿಳುನಾಡಿನಲ್ಲಿ ಇರುವಂತಹ ಯುವ ಸಮೂಹವನ್ನ ತಮ್ಮತ್ತ ಸೆಳೆಯೋದು. ಕಾರಣ ಏನು ಅಂತ ಹೇಳಿದ್ರೆ, ಸದ್ಯದಲ್ಲೇ ಪುನಃ ಅಲ್ಲಿ ಚುನಾವಣೆ ಬಂದರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ನನಗನ್ನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಟಿವಿಕೆ ಪಕ್ಷದ ವಿಜಯ್ ಅವರ ಈ ಪಕ್ಷದ ಆಯುಷ್ಯ ಅಥವಾ ಈ ಸರ್ಕಾರದ ಆಯುಷ್ಯ ಕೇವಲ 1 ಅಥವಾ 2 ವರ್ಷ ಅನಿಸ್ತಾ ಇದೆ ನನಗೆ. ಅಷ್ಟರೊಳಗಡೆ ಖಂಡಿತವಾಗಿ ಅಲ್ಲಿ ಈ ಸರ್ಕಾರ ಬಿದ್ದು ಹೋದ್ರು ಕೂಡ ನಾವು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಈಗ ಮೈತ್ರಿಯನ್ನ ಮಾಡ್ಕೊತಾ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಅಷ್ಟೇ ಕಾಲೆಳೆಯುವ ಪ್ರವೃತ್ತಿ ಇರುವಂತವ್ರು. ಅಂಥವ್ರನ್ನ ಸೇರಿಸ್ಕೊಂಡವರು ಸರ್ಕಾರವನ್ನ ರಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಜಯ್ ಇವ್ರು ಏನು ಹೇಳ್ತಾರೋ ಅವರ ತಾಳಕ್ಕೆ ಕುಣಿಬೇಕಾದಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತದೆ. ಇದರಿಂದಾಗಿ ವಿಜಯ್ ಅವರ ಜನಪ್ರಿಯತೆ ಏನಿದೆ ಅದು ಕ್ರಮೇಣ ಕ್ಷೀಣಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದರ ಪರಿಣಾಮ ಅವರು ಅಧಿಕಾರವನ್ನು ಕಳ್ಕೋಬೇಕಾಗ್ತದೆ. ಇಲ್ಲಿ ಓರ್ವ ಸಿನಿಮಾ ನಟ ಅಂತ ಹೇಳ್ಕೊಂಡು ಅವರಿಗೆ ಜನರು ಅಲ್ಲಿ ವೋಟ್ ಹಾಕಿದ್ದಾರೆ. ನಿಮ್ಗೆ ಗೊತ್ತಿದೆ ತಮಿಳುನಾಡಿನ ಜನತೆ ಸಿನಿಮಾ ನಟರ ಬಗ್ಗೆ ಎಷ್ಟೊಂದು ಅಭಿಮಾನ ಮತ್ತು ಆಧಾರವನ್ನು ಹೊಂದಿದ್ದಾರೆ ಅಂತ ಹೇಳ್ಕೊಂಡು ಆ ಮುಖಾಂತರ ಅವರು ಈ ಬಾರಿ ವಿಜಯನ್ನ ಎಲೆಕ್ಟ್ ಮಾಡಿದ್ದಾರೆ. ಆದ್ರೆ ಈತನ ಮೇಲೆ ಇಟ್ಟಿರುವಂತಹ ಭರವಸೆಗೆ ಏನಾದ್ರೂ ಸಣ್ಣ ಚ್ಯುತಿ ಬಂದ್ರು ಕೂಡ ಅಲ್ಲಿಯ ಜನತೆ ಈತನ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಅದರ ಪರಿಣಾಮ ಈ ಸರ್ಕಾರ ಬಿದ್ದು ಹೋದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರಿಂದ ಬಿಜೆಪಿ ತಕ್ಷಣ ಎಐಡಿಎಂಕೆಯ ಸಖ್ಯವನ್ನ ಬಿಟ್ಟು ಹೊರಗೆ ಬಂದು ಅಣ್ಣಾಮಲೈ ಈ ಹಿಂದೆ ಏನು ಮಾಡಿದ್ರು ಅಂದ್ರೆ ಇಂಡಿಪೆಂಡೆಂಟ್ ಆಗಿಯೇ ನಾವು ಇಲ್ಲಿ ಚುನಾವಣೆ ನಿಲ್ಲೋಣ ಅಂತ ಹೇಳ್ಕೊಂಡು ಅಣ್ಣಾಮಲೈ ಅವರು ಈ ಹಿಂದೆ ಅಮಿತ್ ಶಾ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು. ಅದೇ ರೀತಿಯಲ್ಲಿ ಪುನಃ ಬಿಜೆಪಿಯನ್ನು ಕಟ್ಟುವಂತ ಕೆಲಸಕ್ಕೆ ಕೈ ಹಾಕಿದ್ರೆ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಉಜ್ವಲ ಭವಿಷ್ಯ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈ ತರದ ನೇತೃತ್ವ ಆ ಪಕ್ಷಕ್ಕೆ ಅಲ್ಲಿ ಸಿಗ್ತಾ ಇದೆ. ಅದನ್ನ ಅವರು ಉಪಯೋಗಿಸ್ಕೋಬೇಕು ಅಷ್ಟೇ. ಖಂಡಿತವಾಗಿ ಬಿಜೆಪಿ ಈ ರೀತಿ ಏನಾದರೂ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ತಮಿಳುನಾಡಿನಲ್ಲಿ ಕಾಣಬಹುದು. ಆದರೆ ಈಗಾಗಲೇ ಒಮ್ಮೆ ನಿರಾಸೆಯನ್ನು ಅನುಭವಿಸಿರುವಂತಹ ಅಣ್ಣಾಮಲೈ ಅವರು ಪುನಃ ಬಿಜೆಪಿಯ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ತಾರ ತಮಿಳುನಾಡಿನಲ್ಲಿ? ಇದು ಯಕ್ಷ ಪ್ರಶ್ನೆ. ನೋಡೋಣ, ಯಾವುದಕ್ಕೂ ಕಾಲವೇ ಉತ್ತರವನ್ನು ಕೊಡ್ತದೆ. ಅಲ್ಲಿವರೆಗೆ ನಾವು ಕಾಯಬೇಕಾಗಿದೆ. ಮೊನ್ನೆಷ್ಟೇ ರಿಸಲ್ಟ್ ಬಂದಿದೆ. ಇನ್ನು 1 ವಾರದೊಳಗಡೆ ಬಹಳಷ್ಟು ಡೆವಲಪ್ಮೆಂಟ್ಗಳು ಆಗುವಂತ ಸಾಧ್ಯತೆಗಳಿದೆ. ಆಗ ನಿಮ್ಗೆ ಉಳಿದಂತ ವಿಷಯಗಳ ಬಗ್ಗೆ ಅಪ್ಡೇಟ್ ಮಾಡ್ತೇನೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಅಣ್ಣಾಮಲೈಯನ್ನ ಮೂಲೆಗುಂಪು ಮಾಡುವ ಮುಖಾಂತರ ತಮಿಳುನಾಡಿನಲ್ಲಿ ಬಿಜೆಪಿ
ತನ್ನ ಕಾಲ ಮೇಲೆ ಕಲ್ಲನ್ನು ಹಾಕ್ಕೊಳ್ತಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಹಂಚಿಕೊಂಡಂಥ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.